ಕೊಡಗಿನ ಕುಬರಿಯರಿಗೂ ನಮ್ಮ ಸ್ಯಾಂಡಲ್ವುಡ್ಗೂ ಅವಿನಾಭಾವ ಸಂಬಂಧ ಇದೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ನಮ್ಮ ಕೂರ್ಗ್ ಬ್ಯೂಟೀಸ್ ಎಲ್ಲನೂ ಸಹ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಪಟ್ಟೆ ಹೈಪ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಸದ್ಯ ತಪಸ್ವಿನಿ ಪೂನಚ್ಚ ಅವರು ನಮ್ಮ ಬಾಸ್ ಟಿವಿ ಜೊತೆ ಗಜರಾಮ ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ತಪಸ್ವಿನಿ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಗಜರಾಮ ಸಿನಿಮಾ ಬೆಳ್ಳಿ ಪರದೆಯಲ್ಲಿ ಫೆಬ್ರವರಿ 7ನೇ ತಾರೀಕು ಬರ್ತಾ ಇದೆ. ಹೇಗೆ ಅನ್ನಿಸ್ತಿದೆ? ಆ್ಯಂಡ್ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ? ತುಂಬ ಖುಷಿ ಆಗ್ತಾ ಇದೆ, ಬಿಕಾಸ್ ಇದು ನನ್ನ ಸೆಕೆಂಡ್ ಮೂವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ತುಂಬ ಚೂಸಿ ಮೂವೀಸ್ ಅಂತ ಹೇಳಿದರೆ, ಸೊ ಅದರಲ್ಲಿ ಇದನ್ನು ಪಿಕ್ ಮಾಡಿದ್ದೀನಿ ಅಂತ ಹೇಳಿದರೆ ತುಂಬ ಚೆನ್ನಾಗಿದೆ. ಸ್ಕ್ರಿಪ್ಟ್, ಕ್ಯಾರೆಕ್ಟರ್ ಹೇಳಬೇಕಂತ ಹೇಳಿದರೆ ವಿಲೇಜ್ ಗರ್ಲ್ ರೋಲ್ ಪ್ಲೇ ಮಾಡಿದ್ದೀನಿ. ತುಂಬ ಕನೆಕ್ಟ್ ಆಗುತ್ತೆ ಕರ್ನಾಟಕ ಜನರಿಗೆ. ಸೊ ಬೇಸಿಕಲಿ ನೀವು ಕೂರ್ಗ್ನವರು. ಸೊ ಇದು ಯಾವ ಕಡೆ ಒಂದು ಭಾಷಾ ಶೈಲಿಯಲ್ಲಿ ಬರ್ತಾ ಇದೆ? ಸೊ ಅದಕ್ಕೋಸ್ಕರ ನಿಮ್ಮ ಕ್ಯಾರೆಕ್ಟರಲ್ಲಿ ಪ್ರಿಪ್ರೇಷನ್ಸ್ ಏನೆಲ್ಲ ಮಾಡ್ಕೊಂಡ್ರಿ ಅಂತ? ಇದು ಪ್ರಾಪರ್ ವಿಲೇಜ್ ಗರ್ಲ್ ಸ್ಟೋರಿ ಅಂತ ಹೇಳ್ಬೋದು. ಸೊ ನಮ್ಮ ಸೈಡಿಗೆ ಕಂಪೇರ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಮ್ಮ ಸೈಡಲ್ಲಿ ಎಸ್ಟೇಟ್ಸ್ ಕೂರ್ಗೀಸ್ದು ಕ್ಯಾರೆಕ್ಟರ್ಸ್, ಬಿಹೇವಿಯರ್ಸೇ ಡಿಫ್ರೆಂಟ್, ನಮ್ಮದು ಕಲ್ಚರೇ ಡಿಫ್ರೆಂಟ್ ಹೇಳಬೇಕಂತ ಹೇಳಿದರೆ. ಸೊ ಇದು ಪ್ರಾಪರಾಗಿ ಮಂಡ್ಯ ಆ ಥರ ಸೈಡ್ ವಿಲೇಜ್ ಸ್ಟೋರಿ. ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ ಅಂತ ಹೇಳ್ಬೋದು. ಸೊ ಸ್ಪೆಷಲಿ ನನ್ನ ಕ್ಯಾರೆಕ್ಟರ್ ವಿಲೇಜ್ ಗರ್ಲ್, ಅಲ್ಲಿದ್ದು ಜನರನ್ನ ನೋಡಿಕೊಂಡು, ಇವಾಗ ತುಂಬ ಜನರು ಮೂವಿ ರೆಫರೆನ್ಸ್ ಕೊಡ್ತಾರೆ ಒಬ್ಬೊಬ್ಬರು. ಸೊ ನಾನು ಪರ್ಸ್ನಲಾಗಿ ಏನು ತಗೊಂಡಿದ್ದು ಅಂತ ಹೇಳಿದರೆ, ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಆ ವಿಲೇಜ್ ಜನರನ್ನ ನೋಡಿ ನಾನು ಪರ್ಫಾರ್ಮ್ ಮಾಡಿದರೆ ಐ ಕ್ಯಾನ್ ಕನೆಕ್ಟ್ ಸಮ್ಹೌ ಅಂತ. ಬಿಕಾಸ್ ಅಲ್ಲಿ ಅವರೇ ನಮ್ಮದು ಮೇನ್. ಬೇರೆ ಮೂವೀಸ್ಗಿಂತ ನಾವು ರಿಯಲ್ ಲೈಫ್ನ ತಗೊಂಡೇ ನಾವು ಮೂವೀಸ್ ಮಾಡೋದಲ್ವ. ಸೊ ಅವರಷ್ಟು ಮ್ಯಾಚ್ ಆಗಿಬಿಟ್ರೆ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಗ್ರೇಟ್ ಅಂತ ಹೇಳಿ, ಅವ್ರದ್ದು ಡೈಲಿ ಅವ್ರು ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅದನ್ನು ತಗೊಂಡು ಕಲ್ತ್ಕೊಂಡು ಮಾಡಿರೋದು. ಯಾಕಂದ್ರೆ ನಿಮ್ಮ ಒಂದು ಭಾಷಾ ಶೈಲಿನೇ ಬೇರೆ ಇರುತ್ತೆ, ಮಂಡ್ಯ ಸ್ಲ್ಯಾಂಗೇ ಬೇರೆ ಇರುತ್ತೆ. ಮಂಡ್ಯ ಸ್ಲ್ಯಾಂಗಲ್ಲಿ ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ? ಮಂಡ್ಯ ಸ್ಲ್ಯಾಂಗಲ್ಲಿ ಇಟ್ಸ್ ವೆರಿ ಡಿಫ್ರೆಂಟ್. ಬಟ್ ಬ್ಯಾಂಗ್ಳೂರ್ ಕನ್ನಡ ಮತ್ತು ಮಂಡ್ಯ ಕನ್ನಡ ಸೇಮ್ ಅಲ್ವಾ, ಆಲ್ಮೋಸ್ಟ್ ಅಲ್ವಾ? ಸ್ವಲ್ಪ ಚೇಂಜಸ್ ಇರುತ್ತೆ, ಬಿಕಾಸ್ ಯಾಕಂತಂದ್ರೆ ಎಲ್ಲ ಬಡ್ಡಿ ಐದನೇ ಹಂಗೆ ಹಿಂಗೆ ಆ ಥರ ಎಲ್ಲ ಬರುತ್ತೆ. ಸೊ ನೀವು ಹೀರೋಗೆ ಏನಾದರೂ ಬೈದಿದ್ದೀರಾ ಸಿನಿಮಾದಲ್ಲಿ? ಸಮಥಿಂಗ್ ಲೈಕ್ ಐ ನೋ ದಿಸ್ ಒನ್ ವರ್ಡ್ ಲೈಕ್ ಏನಿಲ್ಲ ಹೆಂಗೈತೆ, ಸಮಥಿಂಗ್ ಲೈಕ್ ದ್ಯಾಟ್. ಅಷ್ಟೇ, ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಬಿಕಾಸ್ ಏನು ಗೊತ್ತಿಲ್ಲ. ಸೊ ಫೆಬ್ರವರಿ 7 ಅಂತೂ ಗಜರಾಮ ಬರ್ತಾ ಇದೆ. ಸೊ ನಮ್ಮ ಮ್ಯಾಸಿವ್ ಸ್ಟಾರ್ ರಾಜವರ್ಧನ್ ಅವರು ಸಹ ಒಂದು ಕುಸ್ತಿ ಪಟ್ಟು ಒಂದು ಇದು ಮಾಡ್ತಿದ್ದಾರೆ. ಸೊ ನೀವು ಅವ್ರಿಗೆ ಹೀರೋಯಿನ್ ಆಗಿದ್ದೀರಾ, ಹೆಂಗೆ ಅನ್ನಿಸ್ತಿದೆ? ಸೊ ಕೆಮಿಸ್ಟ್ರಿ ಬಗ್ಗೆ ಆಗಿರ್ಬೋದು, ಶೂಟಿಂಗ್ ಸ್ಪಾಟಲ್ಲಿ ಆಗಿರುವಂಥ ಒಂದು ಶೂಟಿಂಗಲ್ಲಿ ಯಾವುದಾದ್ರು ಒಂದು ಫನ್ ಮೂಮೆಂಟ್ಸ್ ಬಗ್ಗೆ ಶೇರ್ ಮಾಡೋದಾದರೆ? ನಾವು ಶೂಟಿಂಗ್ ಸ್ಪಾಟಲ್ಲಿ ಇದ್ದಾಗ ತುಂಬ ಡೆಡಿಕೇಟೆಡ್ ಆಗಿರ್ತೀವಿ, ಬಿಕಾಸ್ ಸೀನ್ಗೆ ಪ್ರಿಪ್ರೇಷನ್, ಅದು ಲೈಕ್ ಪ್ರೊಡಕ್ಷನ್ ಅವ್ರದ್ದು ಎಲ್ಲ ಲೈಕ್ ನಮ್ಮ ಮೇಲೇ ಇದೆ. ನಾವು ಅಲ್ಲಿ 100% ಮಾಡಿದರೆ ವಿ ಕ್ಯಾನ್ ಸೇವ್ ದ ಎಂಟೈರ್ ಟೀಮ್. ಸೊ ಪ್ರಿಪ್ರೇಷನ್ಸ್ ಆಗ್ತಾಯಿತ್ತು, ವರ್ಕ್ಶಾಪ್ಸ್ ಆಗ್ತಾಯಿತ್ತು ಅಲ್ಲಿ. ಅಟ್ ದ ಸೇಮ್ ಟೈಮ್ ಎಂಟರ್ಟೈನ್ಮೆಂಟು ಇರ್ತಾಯಿತ್ತು, ಬಿಕಾಸ್ ಎಲ್ಲರನ್ನ ಎನರ್ಜೆಟಿಕ್ ಆಗಿ ಇರಬೇಕಂತ ಹೇಳಿದರೆ ವಿ ಹ್ಯಾವ್ ಟು ಮೇಕ್ ಎವ್ರಿ ಒನ್ ಹ್ಯಾಪಿ. ಸೊ ಇಟ್ ವಾಸ್ ಅ ಫ್ರೆಂಡ್ಲಿ combination, and it was a very nice journey. ನಿಮ್ಮ ಸಾಂಗ್ಸ್ ನಮ್ಮ ಮನೋಮೂರ್ತಿ ಸರ್ ಅಂತಂದ್ರೆ ಹೇಳಲೇಬೇಕಾಗಿಲ್ಲ. ಮೆಲೋಡಿ ಕಿಂಗ್, ಮೆಲೋಡಿ ಹಾಡುಗಳಿಗೇನೆ ಅವರು ಒಂದು ಬ್ರ್ಯಾಂಡ್. ಬಿಕಾಸ್ ಅದರಲ್ಲಿ ನಿಮ್ಮದು ಒಂದು ಸಾಂಗ್ ಈಗ ತಾನೇ ನೋಡಿದ್ವಿ ನಾವು, ಹೆಂಗೆ ಅನ್ನಿಸ್ತಿದೆ? ತುಂಬ ಚೆನ್ನಾಗಿ ಮೂಡ್ಬಂದೆ ನಿಮ್ದಾಗಿರ್ಬೋದು ಅಥವಾ ರಾಜವರ್ಧನ್ ಅವ್ರ ಕೆಮಿಸ್ಟ್ರಿ ಅಂತೂ ಸಿಕ್ಕಾಪಟ್ಟೆ ಒಂದು ಆನ್ ಸ್ಕ್ರೀನಲ್ಲಿ ವರ್ಕೌಟ್ ಆಗ್ತಿದೆ. ಬಿಕಾಸ್ ಹೀಗೆ ನಾವು ನೋಡಿದ್ರೇ ನನಗೆ ಅನ್ಸುತ್ತೆ, ಇನ್ನು ಬಿಗ್ ಸ್ಕ್ರೀನಲ್ಲಿ ನೋಡಿದ್ರೆ ಇನ್ನು ಸಿಕ್ಕಾಪಟ್ಟೆ ಒಂದು ಚೆನ್ನಾಗಿ ಅನ್ಸುತ್ತೆ. ಸೊ ಸಾಂಗ್ಸ್ ಬಗ್ಗೆ ಹೇಳೋದಾದರೆ ಲೈಕ್ ಆ ಕ್ಯಾರೆಕ್ಟರ್ಗೆ ಯಾವ ಥರ ಬೇಕಿತ್ತು ಆ ಥರ ಲೊಕೇಶನ್, ಕಾಸ್ಟ್ಯೂಮ್ಸ್, ಮತ್ತು ಅದರಲ್ಲಿನೂ ಲೈಕ್ ನಮಗೆ ವಿಲೇಜ್ ಟಚ್ ಇರಬೇಕಿತ್ತು. ಸೊ ಅದನ್ನು ಕ್ಯಾರಿ ಮಾಡಿಕೊಂಡು ನಾನು ಇವಾಗ ನೀವು ನೋಡ್ದಂಗೆ ರಾಗಿಣಿ ಅವರು ಸಾಂಗ್ ಡಿಫ್ರೆಂಟ್ ಆಗಿತ್ತು. ಸೊ ಇಟ್ಸ್ ಟೋಟ್ಲಿ ಅ ಡಿಫ್ರೆಂಟ್ ಥೀಮ್. ಸೊ ನನ್ನ ಸಾಂಗ್ ಬಂದುಬಿಟ್ಟು ಮೂವಿಗೆ ಕನೆಕ್ಟ್ ಆಗಬೇಕು. ಸೊ ನಮ್ಮ ಮನೋಮೂರ್ತಿ ಸರ್ ನೀವು ಹೇಳ್ದಂಗೆ ಮುಂಗಾರು ಮಳೆ ಸಾಂಗ್ಸ್ ಲೈಕ್ ಎಲ್ಲ ಈಗಲೂ ಕೇಳ್ತಾ ಇದ್ದಾರೆ. ಇನ್ನೊಂದು ಜನ್ರೇಷನ್ ಬಂದ್ರೂ ಕೇಳ್ತಾನೆ ಇರ್ತಾರೆ. ಸೊ ತುಂಬಾ ಖುಷಿ ಆಯಿತು ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದಾಗ. ಸಾಂಗಿಗೇನು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮೂವಿಗೂ ಆ ಥರ ಸಪೋರ್ಟ್ ಇದ್ದರೆ ಸಾಕು. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡ್ತಿದ್ರ. ಸೊ ನೆಕ್ಸ್ಟ್ ಮಿಸ್ಟರ್ ಜಾಕ್ ಆಗಿರ್ಬೋದು, ಇನ್ನೊಂದಷ್ಟು ಸಿನಿಮಾಗಳು ಲೈನಪ್ ಇದೆ. ಸೊ ಮುಂದಿನ ಫ್ಯೂಚರ್ ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದರೆ?
ಫ್ಯೂಚರ್ ಪ್ರಾಜೆಕ್ಟ್ಸ್ ನೀವು ಒನ್ಸ್ ಅಗೇನ್ ಚೂಸಿ ಎಲ್ಲ ಲೈಕ್ ಒಪ್ಕೊಳ್ಳಲ್ಲ. ತುಂಬ ಪಿಕ್ ಮಾಡಿಕೊಂಡು ಕ್ಯಾರೆಕ್ಟರ್ಸ್ ಮೇಲೆ ಯಾವ ಥರ ಟೀಮ್ ಇದೆ ಅದನ್ನು ತುಂಬ ಡಿಪೆಂಡ್ ಆಗುತ್ತೆ. ಸೊ ಸೆಕೆಂಡ್ ಮೂವಿ ಆದಮೇಲೆ ಥರ್ಡ್ ಮೋಸ್ಟ್ಲಿ ಮಿಸ್ಟರ್ ಜಾಕ್ ಅವ್ರ ರುಕ್ಮಿಣಿ ವಸಂತ ಅಂತ ಮೂವಿ ಹೆಸರು, ಅವ್ರು ಅದು ಬರ್ಬೋದು. ಸೊ ಹಾಗೆಯೇ ಒಳ್ಳೆ ಪಾತ್ರ ಸಿಕ್ಕಿದ್ರೆ ಡೆಫಿನೆಟ್ಲಿ ಎಂಟೈರ್ ಕರ್ನಾಟಕ ಜನರಿಗೆ ಖುಷಿ ಪಡಿಸ್ತೀನಿ. ಎಸ್. ಫೆಬ್ರವರಿ 7th ರಿಲೀಸ್ ಆಗ್ತಾ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ? 7th Feb ನಮ್ಮ ಮೂವಿ ಬರ್ತಾ ಇದೆ. ಎಲ್ಲ ಜನರು ಥಿಯೇಟರ್ಗೆ ಬಂದು ನೋಡಿ ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾ ಬೆಳೆಸಿ ಅಷ್ಟೇ. ತಪಸ್ವಿನಿ ಅವರಿಗೆ ಇಂಥದ್ದೇ ಡ್ರೀಮ್ ಪ್ರಾಜೆಕ್ಟ್ ಮಾಡಬೇಕು ಅಥವಾ ಇಂಥದ್ದೇ ಡ್ರೀಮ್ ಕ್ಯಾರೆಕ್ಟರ್ನ ಮಾಡಬೇಕು ಅನ್ನುವಂಥದ್ದು ಏನಾದರೂ ಆಸೆ ಇದೆಯಾ ಅಂತ? ಆಲ್ಮೋಸ್ಟ್ ನನಗೆ ಆಸೆ ಇದ್ದಿದ್ದೆಲ್ಲ ಬರ್ತಾ ಇದೆ. ಫಸ್ಟ್ ಮೂವಿಯಲ್ಲಿ ಒಂದು ಪೊಲಿಟಿಷಿಯನ್ ಮಗಳು ಕ್ಯಾರೆಕ್ಟರ್, ವೆರಿ ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಇತ್ತು. ಸೆಕೆಂಡ್ ಮೂವಿಯಲ್ಲಿ ವಿಲೇಜ್ ಗರ್ಲ್ ಕ್ಯಾರೆಕ್ಟರ್. ಇವಾಗ ಥರ್ಡ್ ಮೂವಿಯಲ್ಲಿ ನೀವು ನೋಡ್ದಂಗೆ ಸ್ವಲ್ಪ ಫೋಟೋಸ್ ಬಂದಿದೆ. ಸೊ ಪ್ರಾಪರ್ ಟಿಪಿಕಲ್ ಟೀಚರ್ ಲುಕ್ ವಿತ್ ದ ಸ್ಪೆಕ್ಸ್. ಸೊ ಇನ್ನೊಂದರಲ್ಲಿನೂ ಇಟ್ಸ್ ಲೈಕ್ ಅ ಪ್ರಾಪರ್ ಟ್ರೆಡಿಷ್ನಲ್ ಲುಕ್. ಸೊ ಎಲ್ಲ ಥರ ಬರ್ತಾ ಇದೆ. ಸೊ ಸ್ಟೋರಿ ಮ್ಯಾಟರ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ಯು ಟು. ಇದಿಷ್ಟು ನಟಿ ತಪಸ್ವಿನಿ ಪೂರ್ಣಚ್ಚ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.